ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ನಾನು ಶೇರ್ ಮಾಡ್ತಾ ಇಲ್ಲ, ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದಷ್ಟು ಡೈಲಿ ವೇರ್ ಟಾಪ್ಸ್ಗಳನ್ನ ನಾನು ತರಿಸ್ಕೊಂಡಿದ್ದೆ, ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡೋಣ. ಮೀಶೋಯಿಂದ ತರಿಸ್ಕೊಂಡಿದ್ದೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡು, ಜೊತೆಗೆ ಕುಶಾಲ್ಸಲ್ಲಿ ಆಫರ್ ನಡೀತಾ ಇದೆ ಅಂತ ನಾನು ಹೇಳ್ತಾನೆ ಇದ್ದೀನಿ ವ್ಲಾಗ್ಗಳಲ್ಲಿ. ಸೊ ಅದರಲ್ಲೂ ಕೂಡ ಕೆಲವೊಂದಷ್ಟು ಜ್ಯುವೆಲರಿಗಳನ್ನ ಆರ್ಡ್ರ್ ಮಾಡಿದ್ದೆ. ಸೊ ನನಗೆ ಅಂತಲ್ಲ, ನನ್ನ ಫ್ರೆಂಡ್ಸಿಗೆ ಅಂತ ಆರ್ಡ್ರ್ ಮಾಡಿದ್ದು. ಸೊ ಅವ್ರು ನನಗೆ ಹೇಳಿದರು ಆರ್ಡ್ರ್ ಮಾಡೋದಕ್ಕೆ. ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ, ಅದು ರಿಸೀವ್ ಆಗಿದೆ. ನಾವು ನಿಮಗೂ ಕೂಡ ಅದನ್ನು ಶೇರ್ ಅವ್ರಿಗೆ ಕೊಡೋದಕ್ಕೂ ಮುಂಚೆ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇನ್ನೂ ಆಫರ್ 31st ನಡೆಯುತ್ತೆ. ಸೊ ಅಷ್ಟರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಲಿ ಅಂಥೇಳಿ. ಈಗಂತೂ ಕುಶಾಲ್ಸಲ್ಲಿ ಅಪ್ ಟು 50% ಆಫರ್ ಬಿಟ್ಟಿದ್ದಾರೆ. ಅಂದರೆ ಕೆಲವೊಂದಷ್ಟು ಪ್ರಾಡಕ್ಟ್ಗಳಿಗಷ್ಟೇ, ಲಿಮಿಟೆಡ್ ಪ್ರಾಡಕ್ಟ್ಸ್ಗಷ್ಟೇ 50% ಇರೋದು. ಸೊ 10, 20, 40, 50 ಈ ಥರ ನೋಡಿದ್ದೀನಿ ನಾನು. ಹಾಗಾಗಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬೈ ಮಾಡಿ ಅಂತೇಳಿ ಹೇಳ್ತೀನಿ. ಸೊ ಮೊದಲಿಗೆ ನಾನು ಕುರ್ತಾಸ್ಗಳನ್ನ ತೋರಿಸ್ಬಿಡ್ತೀನಿ. ಡೈಲಿ ವೇರ್ ಕುರ್ತಾ ಏನು ನಾನು ತರಿಸ್ಕೊಂಡಿದ್ದೀನಿ ಅದನ್ನು. ಸೊ ಇದು ಓಪನ್ ಮಾಡಿಬಿಟ್ಟಿದ್ದೀನಿ ಪೂರ್ತಿ. ಓಪನ್ ಮಾಡಿ ಅದು ಕವರ್ ಎಲ್ಲಿ ಹಾಕಿದ್ನೇ ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಒಂಥರ ಫ್ರಾಕ್ ಮಿಡಿ ಟೈಪ್ ಕುರ್ತಾ ಬರುತ್ತೆ. ಸೊ ಒಂಥರ ಬ್ರೌನು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ, ತುಂಬಾ ಚೆನ್ನಾಗಿದೆ. ಈ ಥರ ಕುರ್ತಾ ನಾನು ತುಂಬ ಯೂಸ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ರೆಗ್ಯುಲರ್ ಬೇಸಿಗೆ ನಾನು ಇದೇ ಥರ ಕುರ್ತಾಗಳನ್ನ ಯೂಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಕಂಫರ್ಟಬಲ್ ಆಗಿರುತ್ತೆ. ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಒಂಥರ ಶೆಕೆ ಆಗೋದು ಅಥವಾ ಸಾಫ್ಟ್ ಆಗಿರುತ್ತೆ, ಒಳಗಡೆ ಲೈನಿಂಗ್ ಎಲ್ಲ ಇರುತ್ತಲ್ಲ, ಸೊ ಸಾಫ್ಟ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಇದೇ ಥರ ನಾನು ಮಿಡಿ ಟೈಪ್ ಇರೋವಂಥ ಫ್ರಾಕ್ ಥರ ಇರೋವಂಥ ಕುರ್ತಾಗಳನ್ನ ಮನೆಗೆ ಹಾಕೊಳ್ಳೋದಕ್ಕೆ, ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಈ ಒಂದು ಕುರ್ತಾನ ತರಿಸಿದೆ. ಸೊ ಇದು ಬಂದುಬಿಟ್ಟು ನೀ ಲೆಂತ್ ಬರುತ್ತೆ ಅಷ್ಟೇ. ಸೊ ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ. ಇದು ಬಂದುಬಿಟ್ಟು ಬ್ರೌನು ಬ್ಲ್ಯಾಕ್ ಇರುವಂಥ ಕುರ್ತಾ. ಕೆಳಗಡೆ ಕೂಡ ಫ್ರಿಲ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಮೇಲೂ ಕೂಡ ಅಷ್ಟೇ ಈ ಥರ ಒಂದು ಕಟ್ಟೋದಕ್ಕೆ ಟ್ಯಾಗು ಮತ್ತು ಬಫ್ ಸ್ಲೀವ್ಸ್ ಇದೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸ್ಲೀವ್ಸಿಗೇನು ಅವರು ಲೈನಿಂಗ್ ಹಾಕಿಲ್ಲ. ಅದಾದಮೇಲೆ ಬ್ಯಾಕಲ್ಲೂ ಕೂಡ ಟೈ ಮಾಡ್ಕೊಳ್ಳೋದು ನೀವು, ಯಾಕೆಂದರೆ ನಮ್ಮ ಸೈಜ್ಗೆ ಫಿಟ್ ಆಗೋ ಥರ ನಾವು ಟೈ ಮಾಡ್ಕೊಳ್ಬೋದು. ಆ ಥರ ಒಂದಿದು ತುಂಬ ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ಇದಕ್ಕೆ ನಾನು ಕೊಟ್ಟಿರೋದು ಬಂದುಬಿಟ್ಟು 440 ಸಮಥಿಂಗ್, 450 ಈಗ ಮೀಶೋನಲ್ಲೂ ಕೂಡ ಆಫರ್ ನಡೀತಾ ಇದೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆಂದರೆ ಏನು ಗೊತ್ತಾ, ಸಮ್ಟೈಮ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆಫರ್ ಅಂತ ಕೊಟ್ಟಾಗ ಪ್ರೈಸ್ ಹೈಕ್ ಆಗಿರೋದನ್ನ, ಆಫರ್ಗಿಂತ ಮುಂಚೆನೇ ಕಮ್ಮಿ ಇರುತ್ತೆ ಕೆಲವೊಂದು ಐಟಮು, ಆಫರ್ ಅಂತ ಬಂದಾಗ ಸ್ವಲ್ಪ ಹೈಕ್ ಆಗಿರುತ್ತೆ. ಸೊ ಹಾಗಾಗಿ ಕಾರ್ಟಲ್ಲಿ ಇಟ್ಕೊಂಡು ಅದ್ರ ಕಡೆ ಅಬ್ಸರ್ವ್ ಮಾಡಿ ನೀವು ಆರ್ಡರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಕ್ಕೆ 445 ಸಮಥಿಂಗ್ ಏನೋ. ಮತ್ತು ಮೀಶೋದಲ್ಲಿ ಇನ್ನೊಂದೇನಪ್ಪ ಅಂದರೆ, ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂದರೆ ಇಷ್ಟು ಅಮೌಂಟ್ ಅಂಥೇಳಿ ನಮಗೆ ಡಿಡಕ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಸೇಮ್ ಪ್ರೈಸೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕುರ್ತಾ. ಅದಾದಮೇಲೆ ಇದಕ್ಕೆ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವರು, ಲೈನಿಂಗ್ ಇರೋದು. ಸೊ ಈ ಥರ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಒಂಥರ ಏನು ಹೇಳ್ತಾರೆ, ಇದಕ್ಕೆ ಸ್ಯಾಟಿನ್ ಕ್ಲಾತ್ ಥರ ಇದೆ. ಬಟ್ ಇದು ಪರ್ಫೆಕ್ಟ್ ಸ್ಯಾಟಿನ್ ಆ ಥರ ಹೇಳೋಕ್ಕಾಗಲ್ಲ, ಸ್ವಲ್ಪ ರಫ್ ಇದೆ ಸ್ಯಾಟಿನ್ಗೆ. ಸೊ ಇದೊಂದು ಕುರ್ತಾನ ತರಿಸಿದ್ದೀನಿ. ಕುರ್ತಾ ಅಂದರೆ ಅದೊಂಥರ ಫ್ರಾಕ್ ಥರನೇ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸೈಡ್ ಫಿಟ್ಟಿರೋ ಅಂತ ಕುರ್ತಾ ತರಿಸ್ತೆ. ಇದು ಬಂದುಬಿಟ್ಟು ಆರ್ಗನ್ಸಾ ಫ್ಯಾಬ್ರಿಕ್ಸು. ನೋಡೋಣ ಹೇಗೆ ಬರುತ್ತೆ. ಇದು ತುಂಬಾ ಕಮ್ಮಿ ಪ್ರೈಸಲ್ಲಿತ್ತು, ಒಂದು ಅರೌಂಡ್ 220, 230 ಆ ಥರನೇ ಇತ್ತು. ಸೊ ಇವಾಗ ಆಫರಲ್ಲಿ ಇನ್ನೂ ಕೂಡ ಕಮ್ಮಿ ಆಗಿದೆ. ಇದು ಒಂದು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ತರಿಸಿ ನಾನು ಹಾಕೊಂಡು ವೇರ್ ಮಾಡಿ ಕೂಡ ನೋಡಿದ್ದೀನಿ. ಪರ್ಫೆಕ್ಟ್ ಫಿಟ್ಟಿಂಗು. ಏನಪ್ಪ ಅಂತ ಹೇಳಿದ್ರೆ, ನಾವು ಹೇಗೆ ಟೈಲರಿಗೆ ಒಂದು ಸ್ಟಿಚ್ ಮಾಡೋದಕ್ಕೆ ಕೊಡ್ತೀವಲ್ವ, ಸೊ ಅದೇ ರೀತಿ ನಮ್ಮ ಬಾಡಿಗೆ ಫಿಟ್ ಆಗೋ ಥರ ಕೊಟ್ಟಿದ್ದಾರೆ. ಸೊ ನಿಮ್ಮ ಸೈಜ್ ಯಾವುದಿದೆ ಅದನ್ನು ನೀವು ತೊಗೊಂಡ್ರೆ ಖಂಡಿತ ನಿಮ್ಮ ಬಾಡಿಗೆ ಫಿಟ್ ಆಗುತ್ತೆ. ಯಾಕೆಂದರೆ ನಾನು ಪರ್ಫೆಕ್ಟ್ ಫಿಟ್ಟಿಂಗು. ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸ್ಲೀವ್ಸ್ ಹತ್ರ ಟೈಟ್ ಆಯಿತು ನಮ್ಗೆ ಅಷ್ಟೇ. ಟೈಟ್ ಅಂದರೆ ತುಂಬ ಟೈಟು ಅಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಇದು ಬಂದುಬಿಟ್ಟು ಆರ್ಗನ್ಸಾ ನನಗೆ ಇಷ್ಟ ಆಯಿತು. ನನಗೆ ಆಲ್ಮೋಸ್ಟ್ ಅಲ್ಲಿ ಸೈಡ್ ಸ್ಲಿಟ್ ಇರೋದನ್ನು ನಾವು ಇಷ್ಟಪಡಲ್ಲ. ಅದು ಥರ ಫುಲ್ ಮೇಲೆಲ್ಲ ಲೂಸ್ ಇದ್ಬಿಟ್ಟು ಕೆಳಗಡೆ ಬಂದು ಟೈಟ್ ಆಗಿಬಿಡುತ್ತೆ. ಆ ಥರ ಹಿಪ್ಸ್ ಹತ್ರ ಬಂದಾಗ ಟೈಟ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ನನಗೆ ಅದು ಇಷ್ಟ ಆಗಲ್ಲ. ಸೊ ಬಟ್ ಇದಂತೂ ತುಂಬಾ ಚೆನ್ನಾಗಿದೆ. ಕರೆಕ್ಟ್ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಸ್ಟಿಚ್ ಆಗಿರೋ ಥರ, ನಾವೇ ನಮ್ಮ ಅಳತೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಆ ಥರ ಇದೆ. ಸೊ ಇದು ಬಂದುಬಿಟ್ಟು ಸ್ಕೈ ಬ್ಲೂ ಕಲರು. ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆರ್ಗೆನ್ಸಾ ಬಟ್ಟೆ ಅಂದರೆ ಗೊತ್ತಿರುತ್ತೆ ನಿಮಗೆ, ತೆಳು ಇದ್ದೇ ಇರುತ್ತೆ ಆರ್ಗೆನ್ಸಾ ಬಟ್ಟೆ, ಅದಕ್ಕೆ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೆಲ್ಲ ಬಂದುಬಿಟ್ಟು ಇದೇನು ಮಾಡಿದಾರಲ್ಲ ಇದೆಲ್ಲ ಎಂಬ್ರಾಯ್ಡ್ರಿ ಮಾಡಿರೋವಂಥದ್ದು, ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು, ಡ್ರೆಸ್ ಫುಲ್ ಇದೇ ರೀತಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿಲ್ಲ, ಫುಲ್ ಪ್ಲೇನ್ ಇದೆ ಅಷ್ಟೇ. ಫ್ರಂಟಲ್ಲಿ ಮಾತ್ರ ಈ ಥರ ಎಂಬ್ರಾಯ್ಡ್ರಿ ಆಗಿದೆ. ನೆಕ್ ಬಂದುಬಿಟ್ಟು ಒಂಥರ ಡೈಮಂಡ್ ಶೇಪಲ್ಲಿ, ಏನು ಹೇಳ್ತಾರೆ ಗೊತ್ತಿಲ್ಲ ಇದಕ್ಕೆ, ಆ ಥರ ಇದೆ. ಸ್ಲೀವ್ಸ್ ಬಂದ್ಬಿಟ್ಟು ನೋಡ್ಬೋದು
ಲೈನಿಂಗ್ ಕೊಟ್ಟಿಲ್ಲ, ಬಫ್ ಸ್ಲೀವ್ಸ್ ಥರ ಇಟ್ಟಿದ್ದಾರೆ. ಸೊ ಈ ಕಡೆ ಬಫ್ ಇದೆ ಮತ್ತು ಇಲ್ಲಿ ಕೆಳಗಡೆ ಈ ಥರ ಪ್ಯಾಟರ್ನ್ ಮತ್ತು ಇಲ್ಲಿ ಲೈನಿಂಗು ಒಂಥರ ಕ್ಯಾನ್ವಾಸ್ ಹಾಕ್ಬಿಟ್ಟು ಮಾಡಿರೋ ಥರ ಇದೆ. ಸೊ ಸ್ಲೀವ್ಸಿಗೂ ಕೂಡ ಅವರು ವರ್ಕನ್ನು ಕೊಟ್ಟಿದ್ದಾರೆ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ, ಇದಂತೂ ಪರ್ಸ್ನಲಾಗಿ ಇಷ್ಟ ಆಗಿದಂಥದ್ದು. ಮತ್ತು ಕಮ್ಮಿ ಬೆಲೆಯಲ್ಲಿ ನನಗೆ ಸಿಕ್ಕಿರೋದು. ನಾನು ಕೊಟ್ಟಿರೋದು ನೆನಪಿಲ್ಲ ನನಗೆ, 260 ಸಮಥಿಂಗ್. ಇವಾಗೇನು ಗೊತ್ತಾ, ಮೊದಲೆಲ್ಲ ಆದರೆ ಒಂದೇ ಪ್ರೈಸ್ ಇರ್ತಾಯಿತ್ತು, ಬಟ್ ಇವಾಗ ಮೀಶೋನಲ್ಲೂ ಕೂಡ ಸೈಜ್ ಮೇಲೆ ನಿಮ್ಮ ಏನು ಪ್ರೈಸ್ ಏನಿದೆ ಅದು ಡಿಪೆಂಡ್ ಆಗುತ್ತೆ. ಈಗ ಎಕ್ಸ್ಟ್ರಾ ಸ್ಮಾಲ್ ತೊಗೊಂಡ್ರೆ ಕಮ್ಮಿ, ಲಾರ್ಜ್ ತೊಗೊಂಡ್ರೆ ಜಾಸ್ತಿ, ಮೀಡಿಯಮ್ ತೊಗೊಂಡ್ರೆ ಜಾಸ್ತಿ, ಆ ಥರ ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ ಇದು. ಸೊ ನಾನು ತರಿಸ್ಕೊಂಡಿರೋವಂಥದ್ದು ಇದು XXL. ಯಾಕೆಂದರೆ ಮೀಶೋನಲ್ಲಿ ಆಲ್ಮೋಸ್ಟ್ ನಾನು ತರಿಸೋದು XXL. ಇದರಲ್ಲಿ ಮಿಂತ್ರ ಎಲ್ಲ ಆದರೆ ಲಾರ್ಜ್ ಆ ಥರ ಸೂಟ್ ಆಗುತ್ತೆ, ಬಟ್ ಇದರಲ್ಲಿ ನನಗೆ XL ತೊಗೊಂಡ್ರು ಟೈಟ್ ಆಗಿಬಿಡ್ತಾಯಿತ್ತು ಸ್ಲೀವ್ಸ್ ಎಲ್ಲ. XXL ತೊಗೊಂಡ್ರು ಬಾಡಿ ಮೆಜರ್ಮೆಂಟ್ ಕರೆಕ್ಟ್ ಇದೆ, ಬಟ್ ಸ್ಲೀವ್ ಸ್ವಲ್ಪ ಕರೆಕ್ಟ್ ಫಿಟ್ಟಿಂಗ್. ಈಗ ಬ್ಲೌಸ್ ಎಲ್ಲ ಹಾಕೊಂಡಾಗ ಯಾವ ರೀತಿ ಇರುತ್ತಲ್ಲ ಆ ಥರ. ಬ್ಲೌಸ್ ಅಂದಾಗ ನೆನಪಾಯಿತು, ಈ ಒಂದು ಸ್ಟ್ರೆಚಬಲ್ ಬ್ಲೌಸ್ ಏನಿದೆ ಅದನ್ನು ಕೂಡ ನಾನು ಮೀಶೋನಲ್ಲೇ ಆರ್ಡರ್ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ 140 ರುಪೀಸ್ or 135 ರುಪೀಸ್ ಆ ಥರ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಇವಾಗಂತೂ ಸಮ್ಮರಲ್ಲಿ ಎಸ್ಪೆಷಲಿ ಏನಂದರೆ ಬ್ಲೌಸ್ ನಾವು ಹಾಕೊಳ್ಳುವಾಗ ನಾವು ಕರೆಕ್ಟ್ ಫಿಟ್ಟಿಂಗ್ ಹೊಲಿಸ್ಕೊಂಡಿರ್ತೀವಿ, ಬಟ್ ನಮ್ಗೆ ಏನಂದರೆ ಸ್ವೆಟ್ ಆಗ್ತಾ ಇರ್ತೀವಿ, ಹಾಕೊಂಡಾಗ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಬಟ್ ಈ ಥರ ಸ್ಟ್ರೆಚಬಲ್ ಬ್ಲೌಸ್ ತೊಗೊಳೋದ್ರಿಂದ ಈಸಿಯಾಗಿ ನಾವು ವೇರ್ ಮಾಡ್ಬೋದು, ಯಾವುದೇ ರೀತಿ ಒಂಥರ ಅನ್ಕಂಫರ್ಟಬಲ್ ಅನ್ಸಲ್ಲ, ಆರಾಮಾಗಿರುತ್ತೆ, ಫ್ರೀಯಾಗಿರುತ್ತೆ. ಸೊ ಹಾಗಾಗಿ ಈ ಥರದ್ದು 2 ಬ್ಲೌಸನ್ನು ತರಿಸ್ಕೊಂಡಿದ್ದೀನಿ, ಒಂದು ಪಿಂಕ್ ಒಂದು ಬ್ಲೂ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಅಂದರೆ ನಾವು ಕೊಟ್ಟಿರೋ ಪ್ರೈಸ್ ವೈಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಅಷ್ಟೇ. ತುಂಬ ಚೆನ್ನಾಗಿದೆ, ಆ ಥರ ಎಲ್ಲ ಏನಿಲ್ಲ, ಬಟ್ ಪ್ರೈಸ್ ವೈಸ್ ಚೆನ್ನಾಗಿದೆ. ಈ ಕಲರ್ ಒಂದು ಪಿಂಕ್ ಅಂತ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಒಂಥರ ಫ್ರಾಕ್ ಥರ ಒಂದು ಕುರ್ತಾನ ತೊಗೊಂಡಿರೋವಂಥದ್ದು. ಇದು ಅಷ್ಟೇ ಇವಾಗ ಮೀಶೋ ಆಫರಲ್ಲಿ ನಡೀತಾ ಇದೆಯಲ್ಲ, ಸೊ ತುಂಬಾ ಅಫೋರ್ಡಬಲ್ ರೇಂಜಲ್ಲಿದೆ. ಇದು 280 ಸಮಥಿಂಗ್ ಆ ಥರ ಏನೋ ಇದೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಪೋಲ್ಕಾ ಡಾಟ್ಸ್ ಅಂತಾರಲ್ಲ, ಸೊ ಆ ಥರ ಇರೋವಂಥದ್ದು. ವೇಸ್ಟಲ್ಲೂ ಕೂಡ ಈ ರೀತಿ ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಫ್ರಂಟಲ್ಲೂ ಅಷ್ಟೇ ಈ ಥರ ನೆಕ್ ಇದೆ, ರೌಂಡ್ ನೆಕ್ ಬಂದು ಇಲ್ಲೇನೋ ವಿ ನೆಕ್ ಥರ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಅಟ್ಯಾಚ್ಡ್ ಲೈನಿಂಗ್ ಕೂಡ ಇದೆ. ಲೈನಿಂಗ್ ಬಂದ್ಬಿಟ್ಟು ಒಂಥರ ಬನಿಯನ್ ಮೆಟೀರಿಯಲಲ್ಲಿ ಇದೆ ಲೈನಿಂಗು. 3/4 ಸ್ಲೀವ್ಸು. ಅದಾದಮೇಲೆ ಸ್ಲೀವ್ಸಲ್ಲೂ ಕೂಡ ಈ ರೀತಿ ಇದನ್ನು ಕೊಟ್ಟಿದ್ದಾರೆ, ಏನು ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ ಸ್ಲೀವ್ಸಲ್ಲೂ. ಮತ್ತು ಇದಕ್ಕೇನು ಟೈಯಿಂಗ್ ಎಲ್ಲ ಆ ಥರ ಇಲ್ಲ, ಯಾಕೆಂದರೆ ವೇಸ್ಟಲ್ಲಿ ಅವರು ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ನಿಮ್ಮ ಬಾಡಿಗೆ ಫಿಟ್ಟಾಗಿ ಇದು ಕೂತ್ಕೊಳ್ಳುತ್ತೆ. ಮತ್ತು ಇದು ಆ್ಯಂಕಲ್ಗಿಂತ ಸ್ವಲ್ಪ ದೊಡ್ಡದೇ ಬರುತ್ತೆ ಲೆಂತು, ತುಂಬ ಆ್ಯಂಕಲ್ ಅಷ್ಟು ಬರಲ್ಲ, ತುಂಬ ಏನು ಹೇಳ್ತಾರೆ ಆ್ಯಂಕಲ್ ಅಲ್ಲ ಸಾರಿ ನೀ ಲೆಂತ್ಗಿಂತ ಜಾಸ್ತಿ ಬರುತ್ತೆ, ಆ್ಯಂಕಲ್ ಲೆಂತ್ಗಿಂತ ಕಮ್ಮಿ ಬರುತ್ತೆ ಅಷ್ಟೇ. ಸೊ ಲೈನಿಂಗ್ ಕೂಡ ಅಷ್ಟೇ ಪೂರ್ತಿಯಾಗಿ ಅದು ಪ್ರೊವೈಡ್ ಮಾಡಿದ್ದಾರೆ. ಕೆಲವೊಂದು ಬಟ್ಟೆಗಳಲ್ಲಿ ಇನ್ನೊಂದು ತರಿಸಿದೆ ನಾನು, ಅದು ಒಂದು ಅರ್ಧಕ್ಕೂ ಅವರು ಲೈನಿಂಗ್ ಕೊಟ್ಟಿರಲಿಲ್ಲ, ನಾನು ಬೇಜಾರಾಗೋಯ್ತು, ರಿಟರ್ನ್ ಹಾಕ್ಬಿಟ್ಟೆ ಅದನ್ನು. ಸೊ ಇದಂದರೆ ಪೂರ್ತಿಯಾಗಿ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಹಾಕೊಳ್ಳೋಕ್ಕೆ. ಇದಿಷ್ಟು ನಾನು ತರಿಸಿರೋವಂಥದ್ದು ಡೈಲಿ ವೇರಿಗೆ ಅಂಥೇಳಿ ಕುರ್ತಾ, ಒಂದು 3 ಕುರ್ತಾ ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ಆರ್ಡ್ರ್ ಮಾಡಿದೆ, ಬಟ್ ಅದನ್ನು ರಿಸೀವ್ ಆಗಿಲ್ಲ. ಸೊ ಇವತ್ತು ರಿಸೀವ್ ಆಗುತ್ತೆ ಅಂತ ಹೇಳಿದೆ, ಅದಾದರೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಸೊ ಅದಾದಮೇಲೆ ಕುಶಾಲ್ಸಿಂದ ನಾನು ಏನೇನೆಲ್ಲ ತರಿಸ್ತಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಮೊದಲಿಗೆ ಈ ಒಂದು ಇಯರಿಂಗ್ಸ್ ನಾನೇನು ಹಾಕ್ಕೊಂಡಿದ್ದೀನಿ ಕೊಡಲ್ವಾ, ಅದು ಕೂಡ ಕುಶಾಲ್ಸಿಂದನೇ ತೊಗೊಂಡಿರೋವಂಥದ್ದು. ಸೊ ಈ ಒಂದು ಇಯರಿಂಗ್ಸ್ ಬಂದ್ಬಿಟ್ಟು ನನಗೆ ಆಫರ್ ಮೇ ಬಿ 10% ಅಂತ ಅಂದ್ಕೊಳ್ತೀನಿ ಅಷ್ಟೇ ನನಗೆ ಸಿಕ್ಕಿದ್ದು. ಸೊ 10%ಗೆ ನನಗೆ ಈ ಒಂದು ಇಯರಿಂಗ್ಸ್ ಬಂದು 300ಇಂದ 350 ಒಳಗಡೆ ನನಗೆ ಸಿಕ್ಕಿರೋವಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನಗೆ ಈ ರೀತಿ ಓಪನ್ ಇದ್ರೇ ನನಗೆ ಇಷ್ಟ, ಇಲ್ಲ ಅದು ಕ್ಲೋಸರ್ ಆಗೋದು ಅಂದರೆ ಒಂಥರ ಅನ್ಕಂಫರ್ಟಬಲ್ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಡೈಲಿ ವೇರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ತೊಗೊಂಡಿದ್ದೀವಿ. ಒಂಥರ ಗ್ರೇಷ್ ಇದೆ, ಇದರಲ್ಲೂ ಕೂಡ ಕಲರ್ ಆಪ್ಷನ್ ಇದೆ. ಸೊ ಇವಾಗ ಆಫರಲ್ಲಿ ನಡೀತಾ ಇರೋದ್ರಿಂದ ಯಾವ್ದಾವುದು ಸ್ಟಾಕಲ್ಲಿ ಇರುತ್ತೆ ಅದು ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಬೇಕಂದರೆ ಇದ್ರದ್ದೆಲ್ಲ ನಾನು ಕೋಡು ಮತ್ತು ಲಿಂಕು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆಯಿತಾ, ಚೆಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ನೆಕ್ ಪೀಸ್, ಒಂದು ಕರಿಮಣಿ ಸರನ ನಾನು ಆರ್ಡರ್ ಮಾಡಿ ತೊಗೊಂಡಿದ್ದೆ. ಸೊ ನಾನು ಆರ್ಡರ್ ಮಾಡಿ ತೊಗೊಂಡಾಗ ಮೇ ಬಿ 40% ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಬಟ್ ಇವಾಗ ಇದು ಇನ್ನೂ ಕೂಡ ಕಮ್ಮಿ ಆಗಿದೆ. ಈ ಒಂದು ನೆಕ್ ಪೀಸ್ ಏನಿದೆಯಲ್ಲ ಅದು ಇನ್ನೂ ಕಮ್ಮಿ ಆಗಿದೆ, ಇನ್ನೂ 10% ಏನೋ ಕಮ್ಮಿ ಆಗಿದೆ ಇವಾಗ. ಸೊ ನಾನು ತೊಗೊಂಡಾಗ 510 ಇತ್ತು, ಇವಾಗ 460 ಸಮಥಿಂಗ್ ಏನೋ ಇದೆ. ಸೊ ಅಂದ್ಕೊಂಡೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ನನಗೂ ಕೂಡ ಇನ್ನೂ ಒಂದು 50 ರುಪೀಸ್ ಕಮ್ಮಿ ಆಗ್ತಾಯಿತ್ತು ಅಂತ. ಬಟ್ ಎನಿವೆ ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂದು ಪೆಂಡೆಂಟ್ ಏನಿದೆ ಅಲ್ಲ, ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಆಯಿತಾ.
ಸೊ ಈ ಒಂದು ಪೆಂಡೆಂಟ್ ಇದೆ, ಪೂರ್ತಿ ಗೋಲ್ಡ್ ಆಗಿ ಕೊಟ್ಟಿದ್ದಾರೆ. ಮತ್ತು ಆ ಕಡೆ ಈ ಕಡೆ ಪಿಕಾಕ್ ಥರ ಇದೆ, ಮತ್ತು ಗ್ರೀನು ರೆಡ್ ಸ್ಟೋನ್ ಕೂಡ ಇದೆ ಇದಕ್ಕೆ. ಇದು ಒಂದೇ ಲೇಯರಲ್ಲಿರುವಂಥ ಕರಿಮಣಿ. ಸೊ ಇದನ್ನು ಕೂಡ ಗೋಲ್ಡ್ ತಂತಿಯಿಂದ ಸುತ್ತಿರೋದು. ಬ್ಯಾಕ್ ಕ್ಲೋಸರ್ ಬಂದ್ಬಿಟ್ಟು ಉಕ್ಸನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಈ ರೀತಿ ಉಕ್ಕನ್ನು ಕೊಟ್ಟಿದ್ದಾರೆ. ರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ನೆಕ್ಗೆ ಅನುಗುಣವಾಗಿ ನಾವು ಅದನ್ನು ಹಾಕ್ಕೊಳ್ಬೋದು ಆ ಥರ. ಸೊ ನಾನು ಈ ರೀತಿಯಾಗಿ ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತದೆ. ಸಿಂಪಲ್ಲಾಗಿ ನಾವು ಸ್ಯಾರಿ ಹಾಕ್ಕೊಳ್ತೀವಿ ಅಥವಾ ಸಿಂಪಲ್ಲಾಗಿ ಡ್ರೆಸ್ ವೇರ್ ಮಾಡ್ತೀವಿ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಪರ್ಸನಲಾಗಿ ಇಷ್ಟ ಆಯಿತು. ಸೊ ಇದ್ರದ್ದು ಕೋಡು ಮತ್ತು ಇದ್ರದ್ದು ಕೋಡೇ ಇರೋದು, ಲಿಂಕ್ ಇಲ್ಲ. ಸೊ ಕೋಡನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ತೊಗೊಳ್ಳಿ ಆಯಿತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಏನೇನು ಆರ್ಡ್ರ್ ಮಾಡಿದ್ದೆ, ಅವ್ರು ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಜ್ಯುವೆಲರಿನ ಆರ್ಡ್ರ್ ಮಾಡಿರೋದು. ಏಕೆಂದರೆ ಏನಾದರೂ ಮದುವೆಗೆ ಹಾಕ್ಕೊಳ್ಬೋದಲ್ವ. ಸೊ ಹಾಗಾಗಿ ಗ್ರ್ಯಾಂಡಾಗಿರುವಂಥ ಜ್ಯುವೆಲರಿನ ಪರ್ಚೇಸ್ ಮಾಡಿರೋವಂಥದ್ದು. ಸೊ ಮೊದಲಿಗೆ ಒಂದು ನೆಕ್ ಪೀಸ್ ಸೆಟ್ಟನ್ನು ತೋರಿಸ್ತೀನಿ. ನೋಡ್ಬೋದು, ಕುಶಾಲ್ಸಲ್ಲಿ ಈ ರೀತಿ ಫುಲ್ ಪ್ಯಾಕ್ಡಾಗಿ ಬರುತ್ತೆ. ಸೊ ಇದನ್ನು ನಾವು ವೇರ್ ಮಾಡಿದ್ಮೇಲೆ ಇದೇ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ರೆ ಎಷ್ಟು ದಿನ ಆದರೂ ಅದೊಂದು ಕಲರ್ ಏನಿದೆ ಅದು ಫೇಡ್ ಆಗಲ್ಲ. ಸೊ ನೋಡ್ಬೋದು, ಫಸ್ಟ್ ನೆಕ್ ಪೀಸ್ ಬಂದ್ಬಿಟ್ಟು ಈ ಒಂದು ನೆಕ್ ಪೀಸ್ ಪೂರ್ತಿ ಗೋಲ್ಡನಲ್ಲಿ ಉಲ್ಟಾ ತೋರಿಸ್ತಾ ಇದ್ದೀನಿ. ಸಾರಿ, ಪೂರ್ತಿ ಗೋಲ್ಡನಲ್ಲಿದೆ. ಈ ಒಂದು ನೆಕ್ ಪೀಸ್ ಏನಿದೆ ಅದು ಪೂರ್ತಿ ಗೋಲ್ಡನಲ್ಲೇ ಇದೆ. ನೋಡ್ಬೋದು, ಈ ಥರ ಒಂಥರ ಪದಕದ ಥರ ಇದೆ. ಇದು ಅಗ್ಳಕ್ಕೆ ನೆಕ್ ಪೀಸಲ್ಲಿ ಅಗ್ಳಕ್ಕಿದೆ. ಕೆಳಗಡೆ ಇಲ್ಲೊಂದು ರೌಂಡ್ ಥರ ಕೊಟ್ಬಿಟ್ಟು ಏನಿದೆ ಇದು, ಸೊ ಏನೋ ಒಂಥರ ತಿಲಗದ ಥರ ಕೊಟ್ಟು ಒಂದು ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು. ಸೊ ಲಕ್ಷ್ಮಿ ಪೆಂಡೆಂಟ್ಗೆ ಕೆಳಗಡೆ ಈ ಗ್ರೀನ್ ಕಲರ್ ಏನು ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ, ಬೀಡ್ಸನ್ನು ಹಾಕಿದ್ದಾರೆ. ಸ್ವಲ್ಪ ಚಿಕ್ಕದು ಅಲ್ಲ, ಸ್ವಲ್ಪ ದೊಡ್ಡದು ಅಲ್ಲ, ಆ ಥರ ಒಂದು ಗ್ರೀನ್ ಕಲರ್ ಬೀಡ್ಸನ್ನು ಹಾಕಿರುವಂಥದ್ದು. ಸೊ ಇದು ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗಲ್ಲೇ ಇದೆ. ಮೇಲ್ಗಡೆ ಮಾತ್ರ ಒಂದು ರೆಡ್ ಸ್ಟೋನ್ ಕೊಟ್ಟಿದ್ದಾರೆ, ಕೆಳಗಡೆ ಎಲ್ಲ ಗ್ರೀನ್ ಬೀಡ್ಸನ್ನು ಹಾಕಿದ್ದಾರೆ. ಓವರ್ ಆಲ್ ಇದು ಫುಲ್ಲು ಗೋಲ್ಡಲ್ಲೇ ಇರೋವಂಥದ್ದು. ಹೆವಿ ಗ್ರ್ಯಾಂಡ್ ಕಾಣುತ್ತೆ ಇದಂತೂ. ಏನಪ್ಪ ಅಂತ ಹೇಳಿದ್ರೆ, ನಾವು ರೇಷ್ಮೆ ಸ್ಯಾರಿ ಎಲ್ಲ ಹಾಕ್ಕೊಳ್ತೀವಲ್ಲ, ಸೊ ಅವಾಗ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಇದಕ್ಕೆ ಹಿಂದೆ ಚೈನನ್ನು ಕೊಟ್ಟಿಲ್ಲ ಅವರು, ಈ ಥರ ಕ್ಲೋಸರ್ನ ಕೊಟ್ಟಿದ್ದಾರೆ. ಸೊ ಕ್ಲೋಸರ್ ಕೊಡೋದ್ರಿಂದ ಏನು ಗೊತ್ತಾ, ಈ ಥರ ಹೆವಿ ಜ್ಯುವೆಲರೀಸು ಸಮ್ಟೈಮ್ಸ್ ನಾವು ಕ್ಲೋಸರ್ ಚೈನೆಲ್ಲ ಇದ್ದರೆ ಅದು ಇದು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ದಾರದಲ್ಲಿ ಕೊಟ್ಟರೆ ಅದೇನು ಟ್ವಿಸ್ಟ್ ಆಗಲ್ಲ. ಸೊ ಆರಾಮಾಗಿ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅವರು ಆ ರೀತಿ ಕೊಡ್ತಾರೆ. ಸೊ ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ಈ ಒಂದು ಸ್ಯಾರಿಗೆ ಸ್ವಲ್ಪ ಹೆವಿ ಗ್ರ್ಯಾಂಡಾಗಿ ಅನ್ನಿಸ್ತಾ ಇದೆ, ಬಟ್ ಓಕೆ, ರೇಷ್ಮೆ ಸ್ಯಾರಿಗೆಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದಿದೆ. ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ನೆಕ್ ಪೀಸಿಗಿಂತ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ, ಯಾಕೆಂದರೆ ಇದು ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರಿಗೆ ಕೊಟ್ಟರೆ ಅವರು ನೋಡ್ಬಿಟ್ಟು ಓಪನ್ ಮಾಡಿ ಅಂದ್ಬಿಟ್ಟು ನಾನು ಇನ್ನೂ ಓಪನ್ ಮಾಡಿಲ್ಲ. ನೋಡ್ಬೋದು, ಈ ಒಂದು ಪಿಂಕ್ ಸೇಮ್ ಪೆಂಡೆಂಟ್ ಹೆಂಗಿದೆ ಅಲ್ವಾ. ಸೊ ಇಲ್ಲಿ ಏನು ನೆಕ್ಲೆಸಲ್ಲಿ ನೆಕ್ ಪೀಸಲ್ಲಿ ಪೆಂಡೆಂಟ್ ಕೊಟ್ಟಿದ್ದಾರಲ್ಲ, ಸೇಮ್ ಅದೇ ಥರ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಮೇಲ್ಗಡೆ ಪಿಂಕ್ ಸ್ಟೋನು, ಕೆಳಗಡೆ ಗ್ರೀನ್ ಬೀಡ್ಸನ್ನು ಕೊಟ್ಟಿರೋದು. ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ, ಲಕ್ಷ್ಮಿ ಅಂತ ಕಾಣಿಸ್ತದೆ. ತುಂಬಾ ಗ್ರ್ಯಾಂಡ್ ಆಗಿದೆ. ನೋಡ್ಬೋದು, ಇಯರಿಂಗ್ಸ್ ಹಾಕೊಂಡ್ರೆ ಇದು ಒಂದು ಇಯರಿಂಗ್ಸ್ ಹಾಕೊಂಡ್ರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಪರ್ಸನಲಾಗಿ. ಅಂದರೆ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತು ನನಗೇನಂದರೆ, ನಾನು ಯೂಶ್ವಲಿ ತುಂಬ ಗ್ರ್ಯಾಂಡ್ ಆ ಥರದ್ದೆಲ್ಲ ಇಷ್ಟಪಡಲ್ಲ. ನನಗೇನಂದರೆ ಸಿಂಪಲ್ ಆಗಿರಬೇಕು, ಮತ್ತು ಇದಕ್ಕಿಂತ ಇನ್ನೊಂಚೂರು ಚಿಕ್ಕದಿರಬೇಕು. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕದಿದ್ರೆ ಅದಿಷ್ಟು ಆ ಥರದ್ದು ಇಷ್ಟಪಡ್ತೀನಿ. ಸೊ ಹಾಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಸಾಧ್ಯ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಬೇಜಾರು. ಮತ್ತು ಬ್ಯಾಕ್ ಕ್ಲೋಸರ್ ಕೂಡ ಈ ರೀತಿ ಒಂದು ಹುಕ್ಕನ್ನು ಕೊಟ್ಟಿರ್ತಾರೆ ಅವರು, ಈ ಥರ ಹಿಂಗೆ ಓಪನೇಬಲ್ ಪ್ರೆಸ್ಸಿಂಗು. ಸೊ ಇಯರಿಂಗ್ಸ್ ಕೂಡ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ನಾವು ನೆಕ್ ಪೀಸ್ ಹಾಕೊಂಡಿಲ್ಲ ಅಂದರೆ ಜಸ್ಟ್ ಇಯರಿಂಗ್ಸ್ ಹಾಕೊಂಡ್ರು ಒಂಥರ ಹೆವಿ ಲುಕ್ಕೇ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಡ ತಗೊಂಡಿದ್ದಾರೆ. ಸೊ ಇದು ಕೂಡ ಅಷ್ಟೇ ಆಫರ್. ಇದಕ್ಕೆ ಕೊಟ್ಟಿರೋವಂಥ ಪ್ರೈಸ್ ಬಂದ್ಬಿಟ್ಟು ಮೇ ಬಿ 2200 ಸಮಥಿಂಗಲ್ಲಿ ಕೊಟ್ಟಿರೋದು. ಸೊ ಪ್ರೈಸ್ ಎಲ್ಲ ಆದ್ರೆ ಮೆನ್ಷನ್ ಮಾಡ್ತೀನಿ ಆಯಿತಾ. ಸೊ ಅದರಲ್ಲೇ ಇತ್ತು, ಒಂದು ನಿಮಿಷ ತೋರಿಸ್ತೀನಿ. ಇದರದ್ದು ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 3950 ಇದೆ. ಮೇ ಬಿ ಇದು 40% ಆಫರಲ್ಲೋ ಏನೋ ಇತ್ತು ಅಂದ್ಕೊಳ್ತೀನಿ ನಾನು. ಸೊ 40% ಆಫರ್ ಆಗಿ 2200 ಸಮಥಿಂಗ್ ಏನೋ ಸಿಕ್ಕಿರೋ ಅಂಥದ್ದು ಇದು.
ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕಡ. ಸೊ ಕಡಾನ ತೊಗೊಂಡಿದ್ದಾರೆ, ನೋಡ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂಥೇಳಿ. ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ ಮಧ್ಯದಲ್ಲಿ. ಸೊ ಇದೆಲ್ಲ ಏನು ಗೊತ್ತಾ, ಆಗಿನ ಕಾಲದಲ್ಲಿ ಈ ಥರ ಓಲೆ ಮಾಡಿಸ್ಕೊಳ್ತಾ ಇದ್ರು, ಉಂಡಿಗೆ ಮುತ್ತಿನ ಓಲೆ ಮಾಡಿಸ್ಕೊಳ್ತಾ ಇದ್ರು, ಆ ಥರ ಇದೆ ಮಧ್ಯದಲ್ಲಿ ಒಂದು. ಮತ್ತು ಆ ಕಡೆ ಈ ಕಡೆ ಪಿಕಾಕ್ ಇದೆ. ಸೊ ಓಪನ್ ಮಾಡೋದು ಬಂದ್ಬಿಟ್ಟು ಈ ರೀತಿ ಇಲ್ಲಿ ಇದನ್ನು ಕೊಟ್ಟಿರ್ತಾರೆ, ಹಿಂಗೆ ಲಾಕ್ ಕೊಟ್ಟಿರ್ತಾರೆ, ಹಿಂಗೆ ಓಪನ್ ಮಾಡಿ ಮತ್ತು ಕ್ಲೋಸ್. ಇದೆಲ್ಲ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ತುಂಬ ತೊಗೊಂಡಿರ್ತಾರಲ್ಲ. ಸೊ ಹಾಗಾಗಿ ಇದೊಂದು ಕಡಾನ ತೊಗೊಂಡಿದ್ದಾಳೆ ನನ್ನ ಫ್ರೆಂಡು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 790. ಇದು ಮೇ ಬಿ 10% ಡಿಸ್ಕೌಂಟ್ ಅಂತ ಅಂದ್ಕೊಳ್ತೀನಿ ನಾನು. 720 ರುಪೀಸು ಅವ್ರು 600 ಸಮಥಿಂಗ್ ಏನೋ ಕೊಟ್ಟಿದ್ದಂಥದ್ದು, ಹಾಗಾಗಿ ಇದು 10% ಡಿಸ್ಕೌಂಟ್ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಕಡ ತೊಗೊಂಡಿದ್ದಾಳೆ. ನನಗೂ ಕೂಡ ಇಷ್ಟ ಈ ಥರ ಒಂದು ಕಡ ತೊಗೊಳೋದಕ್ಕೆ. ಬಟ್ ಏನು ಗೊತ್ತಾ, ಇದರಲ್ಲಿ ಸೈಜ್ ಬಂದ್ಬಿಟ್ಟು ಅಪ್ ಟು 2.6ವರೆಗೂ ಅಷ್ಟೇ ಇರುತ್ತೆ. 2.6 ಅಂತ ಹೇಳಿದ್ರೆ ನಾನು ಅವತ್ತೇ ತೋರಿಸಿದ್ದೀನಿ ಬಳೆನಲ್ಲಿ 2.8 ಬಂದ್ಬಿಟ್ಟು 2.6 ಸೈಜ್ ಇರುತ್ತೆ, 2.6 ಬಂದು 2.4 ಸೈಜ್ ಇರುತ್ತೆ. ಸೊ ಹಾಗಾಗಿ ನಾನು ತೊಗೊಂಡ್ರೆ ನನಗೆ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ಹಿಂದೆ ಬಂದ್ಬಿಟ್ಟು, ನನಗೆ ಅದೊಂಥರ ಅನ್ಕಂಫರ್ಟೇಬಲ್. ಹಂಗಾಗಿ ನಾನು ಈ ಥರ ಕಡಗಳನ್ನ ಜಾಸ್ತಿ ತೊಗೊಳ್ಳಲ್ಲ. ಅಂದರೆ ಸ್ವಲ್ಪ ಇದಕ್ಕಿಂತ ದೊಡ್ಡ ಸೈಜಲ್ಲಿ ಇದ್ದರೆ ಯಾವುದಾದ್ರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಇಲ್ಲ. ಬಟ್ ಅವರು ಸಣ್ಣ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಈ ಒಂದು ಕಡಾನ ಅವ್ರು ತೊಗೊಂಡಿದ್ದಾಳೆ. ವಿಡಿಯೋ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಪಾಪ ಇನ್ನೂ ಅವರಿಗೆ ನಾನು ಕೊಟ್ಟು ಕಳಿಸಿಲ್ಲ ಇದನ್ನು ಜ್ಯುವೆಲರಿನ. ಸೊ ನೋಡೋಣ, ಯಾವಾಗಾದ್ರೂ ನಾಳೆ ಯಾವಾಗಾದ್ರೂ ಹೋದರೆ ಹೋಗಿ ಕೊಟ್ಟು ಬರ್ತೀನಿ ಅವ್ರದ್ದು ಜ್ಯುವೆಲರೀಸ್ ಎಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಬ್ಲಾಗಲ್ಲೇ ಹಾಕೋಣ ಅಂದ್ಕೊಂಡೆ, ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ. ಒಂದೊಂದೇ ಪ್ರಾಡಕ್ಟ್ ತೋರಿಸೋದಕ್ಕಿಂತ ಒಂದೇ ಸಲ ಎಲ್ಲ ಪ್ರಾಡಕ್ಟ್ನ ತೋರಿಸ್ಬಿಡೋಣ ಅಂಥೇಳಿ ನಾನು ಕೂತ್ಕೊಂಡೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಒಂದು ಇಯರಿಂಗ್ಸ್ ಆರ್ಡ್ರ್ ಮಾಡಿದ್ದಾಳೆ. ಸೊ ತುಂಬ ದಿನದಿಂದ ಅವಳಿಗೆ ಅಂದರೆ ಇದೇನು ಗೊತ್ತಾ, ಈ ಒಂದು ಇಯರಿಂಗ್ಸು ಇದಾಗಿ ಅವಳಿಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಬರುತ್ತಲ್ಲ ಜೀ ಕನ್ನಡದಲ್ಲಿ. ಸೊ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಒಬ್ಬರು ಆ್ಯಕ್ಟರ್ ಅದರೆಲ್ಲ ಹಾಕ್ಕೊಂಡಿರ್ತಾರೆ ಒಂದು ಇದನ್ನು, ಅವ್ರ ಹೆಸರು ಗೊತ್ತಿಲ್ಲ, ಮರೆತುಬಿಟ್ಟಿದ್ದೀನಿ. ಸಿದ್ದು ಹೆಂಡ್ತಿ ಅಂತ ಅಂದ್ಕೊಳ್ತೀನಿ. ಸೊ ಭಾವನಾ ಅವರು ಹಾಕ್ಕೊಂಡಿರ್ತಾರೆ. ಅದನ್ನು ಅವಳು ಹಿಂಗೆ ಟಿ ವಿ ನಾವು ಮಾತಾಡುವಾಗ ಫೋನಲ್ಲಿ ನೋಡೇ ಈ ಥರ ಹಾಕ್ಕೊಂಡಿದ್ದಾಳೆ ಜೀ ಕನ್ನಡದಲ್ಲಿ. ಅದು ಚೆನ್ನಾಗಿ ಕಾಣ್ತಾ ಇದೆ, ನನಗೆ ಇಷ್ಟ ಆಯಿತು. ನೋಡು ಎಲ್ಲಾದರೂ ಆನ್ಲೈನಲ್ಲಿ ಸಿಕ್ಕಿದ್ರೆ ಅಕಸ್ಮಾತ್ ಕುಶಾಲ್ಸಲ್ಲಿ ಸಿಕ್ಕಿದ್ರೆ ನೋಡು ಅಂಥೇಳಿ. ಸೊ ಅದಾದಮೇಲೆ ಹಿಂಗೆ ನೋಡ್ದೆ ನನಗೆ ಕುಶಾಲ್ಸಲ್ಲಿ ಸೇಮ್ ಇಯರಿಂಗ್ಸ್ ಬಂತು. ಆಮೇಲೆ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅವಳಿಗೆ ಕಳಿಸಿ ನೋಡೆ ಅಂಥೇಳಿ. ಆಮೇಲೆ ಅದನ್ನು ತೊಗೊಂಡೋಗಿ ಅವಳಲ್ಲಿ ಶೋರೂಮಲ್ಲೇ ವಿಚಾರಿಸಿದ್ದಾಳೆ. ಬಟ್ ಅಲ್ಲಿ ಅವ್ರಿಗೆ ಏನಂದರೆ ಒಂದೇ ಒಂದು ಪೀಸ್ ಇತ್ತಂತೆ, ಬಟ್ ಅದು ಡ್ಯಾಮೇಜ್ ಆಗಿದೆ ಮೇಡಮ್, ತರಿಸ್ಕೊಡೋಕ್ಕಾಗಲಿಲ್ಲ, ಇವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ, ತರ್ಸೋಕ್ಕಾಗಲ್ಲ ಅಂದರು. ಇನ್ನು ಔಟ್ ಆಫ್ ಸ್ಟಾಕ್ ಆಗಿಬಿಟ್ರೆ, ಮತ್ತು ಈಗ ಆಫರಲ್ಲಿ ಕೂಡ ನಡೀತಾ ಇದೆಯಲ್ಲ, ಸೊ ಆನ್ಲೈನಲ್ಲೇ ಪರ್ಚೇಸ್ ಮಾಡೋ ಅಂತ ನನಗೆ ಹೇಳಿದ್ಲು. ಸೊ ಒಂದೊಂದ್ಸಲ ಅಂದ್ಕೊಂಡಿದ್ದೇನಾದರೂ ಸಿಕ್ಬಿಡ್ತು ಅಂದರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ನೋಡೋದು ಈ ಒಂದು ಇಯರಿಂಗ್ಸ್. ಸೊ ಮೇಲ್ ಬಂದ್ಬಿಟ್ಟು ಲಕ್ಷ್ಮೀ ಸ್ಟ್ಯಾಚು ಇದೆ, ಕೆಳಗಡೆ ಬಂದು ಪರ್ಲ್ಸಲ್ಲಿ ಹಾಕಿದ್ದಾರೆ. ಈ ಕಡೆ ಪಿಂಕ್ ಕಲರ್ ಸ್ಟೋನ್ ಕೂಡ ಇದೆ, ಕೆಳಗಡೆ ಪರ್ಲ್ಸ್ನ ಹಾಕಿದ್ದಾರೆ. ಸೊ ಪರ್ಲ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಈಗ ಫುಲ್ ಗೋಲ್ಡಲ್ಲಿ ಯಾವ ರೀತಿ ಇರುತ್ತಲ್ಲ, ಸೊ ಸೇಮ್ ಅದೇ ರೀತಿಯೇ ಪರ್ಲ್ಸನ್ನು ಹಾಕಿರುವಂಥದ್ದು. ಪರ್ಲ್ಸ್ ಕ್ವಾಲಿಟಿ ಆಗಲಿ ಅಥವಾ ಸ್ಟೋನ್ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ. ಈ ಒಂದು ಇಯರಿಂಗ್ಸ್ನ ಹಾಕೊಂಡ್ರೆ ಎಲಿಗೆಂಟಾಗಿ ಕಾಣುತ್ತೆ. ಬಟ್ ಏನಪ್ಪ ಇನ್ನೊಂದು ಖುಷಿ ವಿಚಾರ ಅಂದರೆ ಅವಳು ತುಂಬ ಕೇಳಿದ್ದಂತಾನೆ ಸೇಮ್ ಇಯರಿಂಗ್ಸ್ ಅವಳಿಗೆ ಸಿಗ್ತಲ್ಲ, ಸೊ ಅದೊಂದು ಖುಷಿ ಆಯಿತು. ಸೊ ಹಾಗಾಗಿ ಈ ಒಂದು ಇಯರಿಂಗ್ಸ್ನ ಆರ್ಡರ್ ಮಾಡಿದ್ದು. ಇದು ಕೂಡ ಅಷ್ಟೇ 10% ಆಫರಲ್ಲೇ ನಡೀತಾ ಇತ್ತು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 890 ಕೊಟ್ಟಿರೋದು, ಇದಕ್ಕೆ 810 ನೆನಪಿದೆ, ಯಾಕೆಂತಂದರೆ ಈಗ ರೀಸೆಂಟಾಗಿ ಬಂದಿರೋದು. ಸೊ ಹಾಗಾಗಿ ಇದು ನೆನಪಿದೆ, 810 ರುಪೀಸು 10% ಆಫರಾಗಿ 810 ಆಗಿದೆ. 890 ರುಪೀಸ್ ಇದ್ರದ್ದು ಪ್ರೈಸ್ ವ್ಯಾಲ್ಯೂ. ಸೊ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಅಷ್ಟೊಂದು ಇದು ಮಾಡ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಒಂದು ಇಯರಿಂಗ್ಸು. ಅವಳ ಪರ್ಸ್ನಲ್ ಫೇವ್ರೆಟ್ ಈ ಒಂದು ಇಯರಿಂಗ್ಸ್ ಅವಳಿಗೆ ಸಿಕ್ಕಿದೆ. ಸೊ ಚೆನ್ನಾಗಿ ಕಾಣುತ್ತೆ ಹಾಕೊಂಡು. ನಾನು ಯಾವುದು ವೇರ್ ಮಾಡಿ ತೋರಿಸ್ತಾರೆ, ಯಾಕೆಂದರೆ ಅದು ಅವ್ರದ್ದಾಗಿರೋದ್ರಿಂದ ಅವರೇ ಫಸ್ಟ್ ವೇರ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಯಾವುದು ವೇರ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಪ್ರಾಡಕ್ಟ್ ಇವಾಗ ನನಗೆ ರಿಸೀವ್ ಆಗಿದೆ. ಇನ್ನೂ ಒಂದು ನೆಕ್ ಪೀಸನ್ನು ಕೂಡ ಆರ್ಡರ್ ಮಾಡಿದ್ದಾರೆ, ಅದಿನ್ನ ರಿಸೀವ್ ಆಗಿಲ್ಲ. ರಿಸೀವ್ ಆದರೆ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಅದಕ್ಕೂ ಕೂಡ ನಾನು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಮೇಲೆ ಈಗ ಆಫರೇ ಮುಗ್ದೋಗ್ಬಿಟ್ರೆ ಇದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಎಷ್ಟು ರಿಸೀವ್ ಆಗಿದೆ ಅಷ್ಟು ವಿಡಿಯೋ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇಷ್ಟು ಆಗಿತ್ತು ಇವತ್ತಿನ ಆನ್ಲೈನ್ ಶಾಪಿಂಗ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ನಾನು ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆಯಿತಾ. ಯಾವ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ.
ಇದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.